ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಯಾವಾಗಲೂ ನಾನು ವಿಡಿಯೋ ಮಾಡಬೇಕಾದ್ರೆ ಈ ನಾರ್ಮಲ್ ಮಷಿನಿಂದ ಎಂಬ್ರಾಯ್ಡ್ರಿ ವರ್ಕು ಸಿಲ್ಕ್ ದಾರದಿಂದ ಮಾಡಿ ತೋರಿಸ್ತಾ ಇದ್ದೆ ಎಂಬ್ರಾಯ್ಡ್ರಿ ವರ್ಕ್ನ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಝರಿ ಥ್ರೆಡ್ಡಿಂದ ಯಾವ ರೀತಿಯಾಗಿ ಬರುತ್ತೆ ಹಾಗೆ ಯಾವ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಝರಿ ಥ್ರೆಡ್ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಝರಿ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಝರಿ ಥ್ರೆಡ್ಡು ತೊಗೊಂಡಿದ್ದೀನಿ. ಇದು A1 ಝರಿ ಥ್ರೆಡ್ಡು. ಇದು ಆನ್ಲೈನಲ್ಲಿ ಸಿಗುತ್ತೆ. ತುಂಬಾ ನೈಸಾಗಿರುತ್ತೆ, ವರ್ಕ್ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ತೊಗೊಂಡಿದ್ದೀನಿ. ಹಾಗೆ ಗೋಲ್ಡ್ ಕಲರ್ದು ಕಾಟನ್ ದಾರ ಇದೇ ಥರನೇ ಇರೋದಕ್ಕೆ, ಈ ಕಲರೇ ಇರೋದಕ್ಕೆ, ಗೋಲ್ಡ್ ಕಲರ್ ಇರೋದಕ್ಕೆ ಗೋಲ್ಡ್ ಕಲರು ಕಾಟನ್ ದಾರ ತೊಗೊಂಡಿದ್ದೀನಿ. ಹಾಗೆ ಕೇಸು ಬಾವಿನೂ ತೊಗೊಂಡಿದ್ದೀನಿ. ಮತ್ತು ಮಾರ್ಕ್ ಮಾಡೋದಕ್ಕೆ ಮಾರ್ಕರು. ಹಾಗೆ ನಾನಿಲ್ಲಿ ಇದೇ ಬಟ್ಟೆ ಮೇಲೇ ಇವತ್ತಿನ ವಿಡಿಯೋದಲ್ಲಿ ಝರಿ ಥ್ರೆಡ್ಡಿಂದ ಯಾವ ರೀತಿಯಾಗಿ ವರ್ಕ್ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಕೆಳಗಡೆ ಹಾಕೋದಕ್ಕೆ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ಬನ್ನಿ, ಇವಾಗ ನಾನು ಈ ಬಟ್ಟೆಗೆ ಯಾವ ರೀತಿಯಾಗಿ ಸ್ಕೆಚ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ನ ಯಾವ ರೀತಿಯಾಗಿ ಬರುತ್ತೆ ಝರಿ ಥ್ರೆಡ್ಡಿಂದ ಅಂತ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ಈ ಬಟ್ಟೆಗೆ ಫ್ರೇಮ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಸಿಲ್ಕ್ ದಾರದಿಂದನೇ ನಿಮಗೆ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸಿದ್ದೆ. ಆದರೆ ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಝರಿ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆದರೆ ರಫ್ ಸ್ಕೆಚ್ ಆಗಿರೋದ್ರಿಂದ ನಾನು ಸುಮ್ಮನೆ ಸಣ್ಣ ಪೀಸ್ ತೊಗೊಂಡಿದ್ದೀನಿ, ವೇಸ್ಟ್ ಆಗಿರೋ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಸಿಲ್ಕ್ ದಾರದಿಂದನೇ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಆದರೆ ಇವತ್ತಿನ ವೀಡಿಯೋದಲ್ಲಿ ಝರಿ ಥ್ರೆಡ್ ಬಗ್ಗೆ ನಿಮಗೆ ಹೇಳ್ಕೋತಾ ಹಾಗೆ ಝರಿ ಥ್ರೆಡ್ಡು ಯಾವ ರೀತಿಯಾಗಿ ಬರುತ್ತೆ ಇದೇ ನಾರ್ಮಲ್ ಮಷೀನಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ನೀಟಾಗಿ ಫ್ರೇಮ್ಗೆ ಫಿಕ್ಸ್ ಆದಮೇಲೆ ಚೆನ್ನಾಗಿ ಎಳ್ಕೊಬೇಕು ನೋಡಿ. ನಾನು ಮೊದಲಿನ ವೀಡಿಯೋದಲ್ಲಿ ಬಟ್ಟೆಗೆ ಫ್ರೇಮ್ ಫಿಕ್ಸ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಎಳ್ಕೊಬೇಕು ಅಂತ ತೋರಿಸಿದ್ದೆ ನಿಮಗೆ. ನಾನಿಲ್ಲಿ ಸಣ್ಣ ಫ್ರೇಮ್ ತೊಗೊಂಡಿದ್ದೀನಿ. ಯಾಕಂದರೆ ಪ್ರಾಕ್ಟೀಸ್ಗೋಸ್ಕರ ನಾನು ಸಣ್ಣ ಫ್ರೇಮ್ನೇ ಯೂಸ್ ಮಾಡೋದು. ಅದಕ್ಕೋಸ್ಕರ ನಾನು ಸಣ್ಣ ಫ್ರೇಮನ್ನು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಸಣ್ಣ ಫ್ರೇಮ್ ಇದ್ದರೆ ನೀವು ಕೂಡ ಇದೇ ಫ್ರೇಮ್ನೇ ಯೂಸ್ ಮಾಡ್ಕೊಳ್ಳಿ. ಸಣ್ಣ ಫ್ರೇಮ್ ಇದ್ದರೆ ಈ ರೀತಿ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಾರ್ಕ್ ಯಾವ ರೀತಿಯಾಗಿ ಹಾಕ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ ಒಂದು ಸರಿ. ನಾನಿಲ್ಲಿ ಈ ಬಟ್ಟೆ ಮೇಲೆ ಕಾಣೋದಕ್ಕಂತ ಮಾರ್ಕರ್ ತೊಗೊಂಡಿದ್ದೀನಿ. ಯಾವ ರೀತಿಯಾಗಿ ಮಾರ್ಕ್ ಹಾಕ್ತೀನಿ ಅಂತಂದರೆ ಬಟರ್ಫ್ಲೈದು ಮಾರ್ಕ್ ಹಾಕ್ತೀನಿ ನೋಡಿ. ಸುಮ್ಮನೆ ರಫಾಗಿ ಸ್ಕೆಚ್ ಹಾಕ್ತೀನಿ. ಬಟರ್ಫ್ಲೈ ಸ್ಕೆಚ್ ಮಾಡಿದ್ಮೇಲೆ ಝರಿ ಥ್ರೆಡ್ಡಿಂದ ಯಾವ ರೀತಿಯಾಗಿ ಬರುತ್ತೆ ಎಂಬ್ರಾಯ್ಡ್ರಿ ವರ್ಕು ಅಂತ ನಿಮಗೆ ನಾರ್ಮಲ್ ಮಷೀನಲ್ಲೇ ತೋರಿಸ್ತೀನಿ ನೋಡಿ. ಈಗ ನಾನು ಇದಕ್ಕೆ ಬಟರ್ಫ್ಲೈ ಸ್ಕೆಚ್ಚು ಮಾಡ್ಕೋತೀನಿ ನೋಡಿ. ನಿಮ್ಗೆ ಯಾವ ರೀತಿಯಾಗಿ ಬರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ನನಗೆ ಯಾವ ರೀತಿಯಾಗಿ ಬರುತ್ತಾ ಅದೇ ರೀತಿಯಾಗಿ ನಾನು ಸ್ಕೆಚ್ನ ಮಾಡ್ತಾಯಿದ್ದೀನಿ. ಸುಮ್ಮನೆ ರಫಾಗಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ನನಗೆ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ನಾನು ಸ್ಕೆಚ್ ಮಾಡ್ತಾಯಿದ್ದೀನಿ. ಯಾರು ಏನು ಅಂದ್ಕೋಬೇಡಿ. ನೋಡಿ, ಈ ರೀತಿಯಾಗಿ ರಫಾಗಿ ಮಾಡಿಕೊಂಡೆ ನಾನು ಬಟರ್ಫ್ಲೈ ಸ್ಕೆಚ್ಚು. ಈಗ ಇದಕ್ಕೇ ಝರಿ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಾದ್ರೆ ಈ ಸ್ಕ್ರೂನ ಲೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾವು ಪ್ರತಿಯೊಂದು ಸರಿ ಬ್ಲೌಸ್ ಹೊಲಿಬೇಕಾದ್ರೆ ಇದನ್ನು ಟೈಟ್ ಮಾಡಿ ಇಟ್ಕೊಂಡಿರ್ತೀವಿ. ಆದರೆ ನಾರ್ಮಲ್ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡಬೇಕು ಅಂತ ಆದರೆ ಈ ಸ್ಕ್ರೂನ ಲೂಸ್ ಮಾಡ್ಕೋಬೇಕು. ಇದು ನೋಡಿ, ನಾವು ಟೈಟ್ ಮಾಡಿಕೊಂಡ್ರೆ ಬ್ಲೌಸ್ ಹೊಲಿಯೋದಕ್ಕೆ ಬರುತ್ತೆ. ಆದರೆ ನಮಗೆ ದಾರ ಸಲೀಸಾಗಿ ಲೂಸಾಗಿ ಮೂವ್ ಆಗಬೇಕು ಅಂತಂದರೆ ಎಂಬ್ರಾಯ್ಡ್ರಿ ವರ್ಕಿಗೆ ಇದನ್ನ ಲೂಸ್ ಮಾಡ್ಕೋಬೇಕು. ಈಗ ಝರಿ ಥ್ರೆಡ್ಡು ವರ್ಕ್ ಮಾಡ್ತೀವಲ್ವ, ಇದು ಹೀಗೆ ಲೂಸ್ ಮಾಡ್ಕೋಬೇಕು, ಜಾಸ್ತಿ ಟೈಟ್ ಮಾಡ್ಕೋಬಾರ್ದು. ಪದೇ ಪದೇ ದಾರ ಕಟ್ಟಾಗುತ್ತೆ ಅನ್ನೋದಾದರೆ ಇದನ್ನು ನೀವು ಟೈಟ್ ಮಾಡ್ಕೊಂಡಿರ್ತೀರ. ಹಾಗೆ ಸೂಜಿ ಏನಾದರೂ ಹಳೇದಾಗಿದ್ದರೆ ದಾರ ಕಟ್ಟಾಗುತ್ತೆ. ಅದನ್ನು ಕೆಲವರು ಕೇಳಿದ್ರು ದಾರ ಕಟ್ಟಾಗ್ತಾ ಇದೆ ಅಂತ. ನೀವು ಇದನ್ನು ಲೂಸ್ ಮಾಡ್ಕೋಬೇಕು. ಸೈಡಲ್ಲಿರೋ ಸ್ಕ್ರೂನ ಲೂಸ್ ಮಾಡ್ಕೊಂಡಾದಮೇಲೆ ಹೊಲಿಗೆ ಚೆನ್ನಾಗಿ ಬರುತ್ತೆ. ಹಾಗೆ ಬಾವಿನಲ್ಲಿ ದಾರನೂ ಚೆನ್ನಾಗಿ ಸುತ್ಕೋಬೇಕು. ದಾರ ಚೆನ್ನಾಗಿ ಸುತ್ಕೊಂಡಿಲ್ಲ ಅಂದರೂ ಕೂಡ ವರ್ಕು ಚೆನ್ನಾಗಿ ಬರಲ್ಲ. ಈಗ ನಾನು ಝರಿ ಥ್ರೆಡ್ ಹಾಕಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ.
ನಾವು ಪ್ರತಿ ಸರಿ ವರ್ಕ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಸಿಲ್ಕ್ ದಾರ ಹಾಕ್ತೀವಿ ಅದೇ ರೀತಿಯಾಗಿ ಈ ಜರಿ ದಾರನೂ ಹಾಕಿದ್ದೀನಿ ನಾನು. ಈಗ ಇದಕ್ಕೆ ನಾನು ಬಾಬಿನ್ ಒಳಗಡೆ ಗೋಲ್ಡ್ ಕಲರ್ ದಾರನ ತುಂಬ್ಕೊಂಡಿದ್ದೀನಿ. ಈಗ ಕೇಸಲ್ಲಿ ಹಾಕ್ಕೊಂಡು ವರ್ಕು ಹೆಂಗೆ ಬರುತ್ತೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡಿ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡೋ ಪ್ರತಿಯೊಂದು ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಇದೇ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಕೆಲವರು ನನಗೂ ಕೇಳ್ತಾ ಇದ್ದಾರೆ ಇಲ್ಲೆಲ್ಲ, ನಾನು ಅವ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಈಗ ನೋಡಿ, ನಾನು ಈಗ ಕೆಳಗಡೆ ನ್ಯೂಸ್ ಪೇಪರ್ನ ಹಾಕ್ಕೊಂಡು ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಪ್ರಾಕ್ಟೀಸ್ ಇದೆ ಅನ್ನೋದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಬಟರ್ಫ್ಲೈನ ಸ್ಕೆಚ್ ಮಾಡಿಕೊಂಡು ಈ ಜರಿ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾಯಿದ್ದೀನಿ. ಆದರೆ ನಿಮಗಿನ್ನೂ ಪ್ರಾಕ್ಟೀಸ್ ಇಲ್ವಲ್ವಾ, ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಆದರೆ, ನಾನು ಫಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಸಿಲ್ಕ್ ದಾರದಿಂದ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ನಲ್ವ, ಅದೇ ರೀತಿಯಾಗಿ ನೀವು ಕೂಡ ಜರಿ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋದನ್ನು ಫಸ್ಟು ಒಂದು ಸ್ಟ್ರೇಟಾಗಿ ಒಂದು ಗೆರೆನ ಹಾಕ್ಕೊಂಡು ಅದರ ಮೇಲೇ ಒಂದು 3-4 ಟೈಮು ಈ ಜರಿ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿನ ಮಾಡೋದನ್ನ ಕಲೀರಿ. ಆವಾಗ ಪರ್ಫೆಕ್ಟಾಗಿ ಅದೇ ಬರುತ್ತೆ. ನಾನು ಮೊದಲೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ, ಹಾಗೆ ಮೊದಲೆಲ್ಲ ನಾನು ಔಟ್ಲೈನೆಲ್ಲ ಕೊಟ್ಕೊಂಡಿದ್ದೀನಿ ಈ ಜರಿ ಥ್ರೆಡ್ಡಿಂದ. ಅದಕ್ಕಾಗಿ ನಾನು ಸಲೀಸಾಗಿ ನಿಧಾನವಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಾಯಿದ್ದೀನಿ ಈ ಜರಿ ಥ್ರೆಡ್ಡಿಂದ. ನೋಡಿ, ನನಗೆ ಯಾವ್ಯಾವ ಡಿಸೈನ್ ಬರುತ್ತೆ, ಯಾವ್ಯಾವ ವರ್ಕ್ ಬರುತ್ತೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾವಾಗಲೂ ವೀಡಿಯೋದಲ್ಲಿ. ಪ್ಲೀಸ್ ಯಾರೆಲ್ಲ ನೀವು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಈ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ನಾರ್ಮಲ್ ಮಷೀನಲ್ಲಿ, ದಯವಿಟ್ಟು ಖಾಲಿ ಕೂತ್ಕೊಳ್ಳೋಕೆ ಹೋಗಬೇಡಿ. ಖಾಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ. ನಾನು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಯಾವ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ, ನೀವು ಕೂಡ ಅದೇ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಈ ಬಟರ್ಫ್ಲೈ ಸ್ಕೆಚ್ಚು. ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ನಾನು. ನೋಡಿ, ಕೊನೆಯದಾಗಿ ಜರಿ ಥ್ರೆಡ್ಡಿಂದ ನಾನು ಎಂಬ್ರಾಯ್ಡ್ರಿ ವರ್ಕು ಅಂದರೆ ಬಟರ್ಫ್ಲೈ ಸ್ಕೆಚ್ನ ರಫಾಗಿ ಹಾಕಿದ್ದೆ. ಆ ಬಟರ್ಫ್ಲೈ ಸ್ಕೆಚ್ಚಿಗೆ ನಾನು ಜರಿ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಈ ರೀತಿ ಸ್ಟ್ರೇಟಾಗಿ ತೋರಿಸಿದರೆ ಅದು ಲೈಟ್ ಫೋಕಸ್ಗೆ ಚೆನ್ನಾಗಿ ಕಾಣ್ತಾ ಇಲ್ಲ. ನೋಡಿ, ಸ್ವಲ್ಪ ಕ್ರಾಸಾಗಿ ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಾ ಇದೆ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ರೇಷ್ಮೆ ದಾರದಿಂದ ನಿಮಗೆ ವರ್ಕ್ ಮಾಡಿ ತೋರಿಸಿದ್ದೆ, ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸಿದ್ದೆ. ಆದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಜರಿ ಥ್ರೆಡ್ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅನ್ನೋದನ್ನ ತೋರಿಸಿದ್ದೀನಿ. ಹಾಗೆ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ರೇಷ್ಮೆ ದಾರದಿಂದ ವರ್ಕ್ನ ಮಾಡ್ತಿದ್ದೆ, ಅದಕ್ಕೆ ನಾನು ಜರಿ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ಟಿದ್ದಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಈ ರೀತಿಯಾಗಿ ರೇಷ್ಮೆ ದಾರದಿಂದ ವರ್ಕ್ ಮಾಡಿ ಜರಿ ಥ್ರೆಡ್ಡಿಂದ ಔಟ್ಲೈನ್ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣುತ್ತೆ, ಹಾಗೆ ಯಾವ ರೀತಿಯಾಗಿ ಬರುತ್ತೆ ವರ್ಕ್ ಅಂತೇಳಿ ತೋರಿಸ್ತೀನಿ ನಿಮಗೆ. ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೇರೆಯವರಿಗೆ ಹೇಳಿ ಈ ಥರ ವರ್ಕ್ ಇದೆ, ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ. ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಕೆಲವೊಬ್ಬರಿಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ, ನಾರ್ಮಲ್ ಮಷೀನಿಂದ ವರ್ಕ್ ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಾನು ರಫಾಗಿ ಬಟರ್ಫ್ಲೈ ಸ್ಕೆಚ್ ಮಾಡಿದ್ದೀನಿ. ಯಾವ ರೀತಿಯಾಗಿ ಬಂದಿದೆ ಅಂತ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನೂ ಹೊಸ ವೀಡಿಯೋನ ನಾನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ನಿಧಾನವಾಗಿ ಹೇಳ್ಕೋತಾ ಬಂದಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ ನಾರ್ಮಲ್ ಮಷೀನಲ್ಲಿ ಅಂತ ಹೇಳ್ತಾ ಬರ್ತಾಯಿದ್ದೀನಿ. ನಾನು ನಾರ್ಮಲ್ ಮಷೀನಿಂದನೇ ಎಲ್ಲ ರೀತಿಯಿಂದ ದಾರದಿಂದ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ. ಇವತ್ತು ನಾನು ಜರಿ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಮಾಡಿದ್ದೀನಿ ಬರುತ್ತೆ ಅಂತ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು.